ಹಾಂ, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ವೆಲ್ಕಮ್ ಬ್ಯಾಕ್ ಟು ವಿಶ್ಕ ಸಾಯಿ ವ್ಲಾಗ್ಸ್. ನಾವು ಬನ್ಸು ತಿನ್ನಲಿಕ್ಕೆ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದೇವೆ. ಹಾಗಲ್ಲ, ಒಂದು ಸಂಗೀತ ಕಚೇರಿ ಆಗ್ತಾ ಉಂಟು, ವಿದುಷ್ಯ ಮತ್ತು ಉಷಾ ರಾಮಕೃಷ್ಣ ಅಂತ ಆರ್ಟಿಸ್ಟ್ ಹೆಸರು. ಸೊ ಸುಮ್ಮನೆ ಒಂದು ವೀಕೆಂಡ್ ಈವ್ನಿಂಗ್ ಔಟಿಂಗ್ ಹೋಗುವ ಅಂತ ಬಂದ್ವಿ. ತುಂಬ ಚೆನ್ನಾಗುಂಟು ಇದು ರಾಮಕೃಷ್ಣ ಆಶ್ರಮ ಮಂಗಳೂರಲ್ಲಿ. ಸೊ ಪೀಸ್ಫುಲ್ ಜಾಗ. ಸ್ವಲ್ಪ ಜಾಗದೆಲ್ಲ ವೀಡಿಯೋ ಮಾಡ್ತೇನೆ ನೋಡಿ. ಸೊ ರಾಮಕೃಷ್ಣ ಆಶ್ರಮ ಎಲ್ಲಿದೆ ಅಂತ ಹೇಳಿದರೆ, ಅಲ್ಲಿ ಕಾಣ್ತಾ ಇರೋದು ನಮ್ಮ ಮಂಗಳಾದೇವಿ ಸರ್ಕಲ್. ಅದರ ಪಕ್ಕದಲ್ಲೇ ಆಲ್ಮೋಸ್ಟ್ ಒಂದು 50 ಮೀಟ್ರ್ ಇರ್ಬೋದು. ನೋಡಿ, ರಾಮಕೃಷ್ಣ ಮಠ ಮಂಗಳೂರು, ರಾಮಕೃಷ್ಣ ಮಿಷನ್. ಏನಾದರೂ ಒಂದು ಕಾರ್ಯಕ್ರಮಗಳಾಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ಯೋಗ ಕ್ಲಾಸಸ್ ನಡೀತಾ ಇದೆ ಅಂತ ಕಾಣುತ್ತೆ. ಸೊ ಇಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ಡೈರೆಕ್ಷನ್ ಹಾಕಿದ್ದಾರೆ. ನಿವೇದಿತಾ ನಿಲಯ. ಸೊ ನಿವೇದಿತಾ ಸ್ವಾಮಿ ವಿವೇಕಾನಂದರ ಶಿಷ್ಯನ ಅಥವಾ ರಾಮಕೃಷ್ಣ ಪರಮಹಂಸರ ಶಿಷ್ಯನ ಅಂತ ಮರ್ತೋಗಿದೆ ನನಗೆ. ಗೊತ್ತಿದ್ದವ್ರು ಕಮೆಂಟ್ ಹಾಕಿ. ಅಲ್ಲಿ ಬುಕ್ಸ್, ರಾಮಕೃಷ್ಣ ಮತ್ತು ವಿವೇಕಾನಂದರ ವೇದಾಂತ ಸಾಹಿತ್ಯ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ. ಈಗ 6:30ಗೆ ಕ್ಲೋಸ್ ಆಯಿತು. ನಾನು ವಿಡಿಯೋ ಮಾಡೋದು 1 ನಿಮಿಷ ಲೇಟ್ ಆಗಿದೆ. ಬಟ್ ಒಳಗಡೆ ತುಂಬ ಬುಕ್ಸ್ ಕಲೆಕ್ಷನ್ ಇದೆ. ಗೂಗಲಲ್ಲಿ ಫೋಟೋ ಇದ್ದರೆ ನಾನು ಈ ವಿಡಿಯೋದ ಸಮೇತ ಹಾಕ್ತೇನೆ. ಸೊ ಇಲ್ಲಿ ನೋಡಿದರೆ ಒಂದು ಸ್ವಲ್ಪ ಮರಗಳನ್ನೆಲ್ಲ ನೆಟ್ಟು ಬೆಳೆಸಿದ್ದಾರೆ. ಇದು ನೋಡಿ, ಇದು ಮಂಡೀಚಲು ಸೈಕಾಸ್ ಗಿಡ ಅಂತೆ. ಯಾರಾದ್ರು ಪರಿಸರ ಪ್ರೇಮಿಗಳಿದ್ದರೆ ಅವರಿಗೆ ಖುಷಿ ಆಗ್ಬೋದು. ಚೆನ್ನಾಗಿದೆ ಮರ. ನಾನು ಫಸ್ಟ್ ಟೈಮ್ ನೋಡೋದು ಈ ಟೈಪಿಂದು. ಇಲ್ಲೊಂದು ಕಲ್ಲು ಹಾಸಿ ಒಳಗಡೆ ವಾಕಿಂಗ್ ಮಾಡೋ ಹಾಗೆ ಮಾಡಿದ್ದಾರೆ. ಆದರೆ ತುಂಬ ಮೇಂಟೈನ್ ಆಗಲಿಲ್ಲ. ಅದರ ಎದುರೇ ಇಲ್ಲೊಂದು ದೊಡ್ಡ ಸ್ವಾಮಿ ವಿವೇಕಾನಂದ ಆಡಿಟೋರಿಯಂ ಇದೆ. ಇದು ಆ್ಯಕ್ಚುಲಿ ಇಲ್ಲಿಯ ಮೇಯ್ನ್ ಆಡಿಟೋರಿಯಮ್. ಇಲ್ಲೇ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಸಂಗೀತ ಕಚೇರಿಗಳು ನಡೆಯುವಂಥದ್ದು. ಅದರ ಅಪೋಸಿಟ್ಟು ಇಲ್ಲಿ ಆಫೀಸ್ ಇದೆ. ಏನಾದರೂ ಪ್ರೋಗ್ರಾಮ್ ಹೋಸ್ಟ್ ಮಾಡಬೇಕು ಅಂದರೆ ನೀವು ಎನ್ಕ್ವೈರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಗ್ರೀನರಿ ನೋಡ್ಬೋದು ನೀವು. ಸುಂದರವಾದ ಒಂದು ಸಣ್ಣ ಒಂದು ಪಾಂಡ್. ಇದು ಅಮೃತ ಭವನ. ಇದು ಹೊಸದಾಗಿ ಕಟ್ಟಿದ್ದು ಅಂತ ಕಾಣುತ್ತೆ. ಇಲ್ಲೇ ಇವತ್ತಿನ ಕಚೇರಿ ಆಗ್ತಾ ಇರೋದು.
ಮಕ್ಕಳಿಗೆ ಹಾಸ್ಟೆಲ್, ಬಾಲಕಾಶ್ರಮ, ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಸೊ ಈ ಆಶ್ರಮದಲ್ಲಿರೋ ಮಕ್ಕಳು ಇಲ್ಲೇ ವಾಸ ಮಾಡೋದು. ಆ್ಯಂಡ್ ಇಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ಮೂರ್ತಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ಆ್ಯಂಡ್ ಇದರ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಪ್ರೇಯರ್ ಹಾಲ್ ಇದು. ನನ್ನ ಮಗ 1 ವರ್ಷದವನಾಗಿದ್ದಾಗಲೇನೋ ಒಂದು ಸತಿ ಬಂದಿದ್ವಿ ನಾವು ಒಂದು ಪ್ರೋಗ್ರಾಮಿಗೆ. ಆಗ ಅವನು ಇಲ್ಲೆಲ್ಲ ಇದರೊಳಗಡೆ ಓಡಾಡಿದ ವಿಡಿಯೋ ಇರಬೇಕು, ಅದನ್ನು ಇದ್ದರೆ ಹಾಕ್ತೇನೆ. ಈಗ ಇಲ್ಲಿ ಕೂಡ ಏನೊಂದು ಭಜನೆ ಅಥವಾ ಪ್ರೇಯರ್ ಟೈಪ್ ಆಗ್ತಾ ಇದೆ. ಒಳಗಡೆ ವಿಡಿಯೋ ಮಾಡೋಗಿಲ್ಲ ಅಂತ ಕಾಣ್ತಿದೆ. ಹಾಂ, ಒಪ್ಪ ಇದ್ದ? ಹಾಂ, ಲೈಟು ಲೈಟು ಲೈಟು. ಎಷ್ಟು ಗ್ರೀನರಿ ಇದೆ ನೋಡಿ. ಅದಲ್ಲಿ ಸುಮ್ಮನೆ ಕಾಡು ಬೆಳೆಸಿಲ್ಲ, ಕೆಲವು ಔಷಧಿ ಗುಣ ಇರುವಂತಹ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಆ್ಯಂಡ್ ಸಿಟಿ ಲೈಫಲ್ಲಿರೋರಿಗೆ ಬರೀ ಕಾಂಕ್ರೀಟ್ ನೋಡಿ ನೋಡಿ ಬೋರ್ ಆಗಿದ್ದರೆ ಈ ರೀತಿ ವೀಕೆಂಡ್ ನೀವೊಂದು ಮನಸ್ಸಿನ ನೆಮ್ಮದಿಗೋಸ್ಕರ ಒಂದು ಸತಿ ಹೀಗೆ ಬಂದು ಇಲ್ಲೆಲ್ಲ ಸುತ್ತಾಡಿದರೆ ಭಾರಿ ಚೆನ್ನಾಗಿರುತ್ತೆ. ವಿವೇಕಾನಂದ ವೃಕ್ಷಾಲಯ. ನನ್ನ ಮಗನಿಗೆ ಅಲ್ಲಿ ಕೂತು ಕೂತು ಸಾಕಾಯಿತು ಅಂತ ಕಾಣ್ತದೆ. ಹಾಗೆ ಅಜ್ಜಿಯೊಟ್ಟಿಗೆ ಓಡಿ ಬಂದ ಹೊರಗೆ. ಹಾಗೆ ಹೌದು. ಸೊ ಕಚೇರಿಯಲ್ಲಿ ನಮ್ಮ ಮಗನಿಗೆ ಸ್ವಲ್ಪ ಉದಾಸೀನ ಆಗಿ ಈಗ ಪಕ್ಕದಲ್ಲಿ ಚಾಮಿ ಮನೆ ಮಂಗಳಾದೇವಿ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೇವೆ. ಮತ್ತು ನಾವೆಲ್ಲಿಗೆ ಹೋಗ್ಬೋದು ಮಗ ಈಗ? ಚಾಮಿ ಮನೆಗೆ ಹೋಪ. ಇಷ್ಟು ಬೈಕ್ ಇದ್ದಪ್ಪ ಇಲ್ಲಿ. ಎಂಥದ್ದು ಮಗ? ಪೋಳಿ. ಸೊ ನಾವು ಬಂದಿದ್ದೇವೆ ಮಹತೋಭಾರ ಶ್ರೀ ಮಂಗಳಾದೇವಿ ದೇವಸ್ಥಾನಕ್ಕೆ. ನಿಮಗೆಲ್ಲರಿಗೂ ನೆನಪಿದ್ದರೆ ಗರುಡಗಾಮನ ವೃಷಭವಾಹನ ಮೂವಿಯ ಸೀನ್ ನಡೆದದ್ದು ಇದೇ ಜಾಗದಲ್ಲಿ. ನಮ್ಮ ರಾಜ್ ಬಿ ಶೆಟ್ಟಿ ಒಂದು ಕೊಲೆ ಮಾಡಿ ಒಂದು ಹುಲಿ ಡ್ಯಾನ್ಸ್ ಮಾಡ್ತಾರಲ್ಲ, ಐ ಥಿಂಕ್ ಚಂದ್ರಚೂಡನ ಅಥವಾ ಮಹಾದೇವನ ಯಾವುದೋ ಒಂದು ಸಾಂಗಿಗೆ ಇಲ್ಲೇ ಅದು. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡುವಾಗಿಲ್ಲ, ಹಾಗಾಗಿ ನಾವು ಹೋಗಿ ಬರ್ತೇವೆ. ಅದು ಅಲ್ಲಿಪ್ಪ ದೇವಿ, ಚಾಮಿಯಲ್ಲಿ ಎದುರು
ನಾಳೆ ಇಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆ ಇದೆ. 2ನೇ ವರ್ಷದ ಆಯೋಜಕರು 2ನೇ ವರ್ಷ ಆಯೋಜಿಸ್ತಾ ಇದ್ದಾರೆ. ಮೊಮ್ಮಗನಿಗೆ ಓಡದೆ ಆಯಿತು. Yeah.